ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಹೊಸದು ಸೆಮಿ ಬ್ರೈಡಲ್ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಇವತ್ತಿನ ಡಿಸೈನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇವತ್ತಿನ ಡಿಸೈನ್ ಮಾಡೋದಕ್ಕೆ ನಾನು ನೀಡಲ್ ನಂಬರ್ 10 ತಗೊಂಡಿದ್ದೀನಿ, ಹಾಗೆ 6 ಎಳೆ ದಾರ. ಮೊದಲಿಗೆ ನಾನು ಸ್ಯಾರಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಅದ್ರ ಪಕ್ಕನೇ ಒಂದು ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಇವಾಗ ಚೈನ್ಗಳು ಹಾಕೊಳ್ಳೋಣ. 1 2 3 4 ಚೈನ್ ಹಾಕೊಂಡು ಈ ರೀತಿ ಸ್ಟ್ರೈಟಾಗಿ ನೋಡ್ಕೊಳ್ಳಿ 4 ಚೈನ್ ಎಲ್ಲಿಗೆ ಬರುತ್ತೆ ಅಂತ. ಅಲ್ಲಿಗೆ ನಾವು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಹಾಗೇನೆ ಮೆಟೀರಿಯಲ್ಸ್ ಡೀಟೇಲ್ಸು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೆ ಜೊತೆಗೆ ಮೇಲ್ಗಡೆ ವಿಡಿಯೋ ಮೇಲೆ ಮೆಟೀರಿಯಲ್ಸ್ ಅಂತ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ. ಅವ್ರನ್ನ ಕೂಡ ನೀವು ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡೋದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಲಾಕ್ ಆದಮೇಲೆ ಇಲ್ಲಿಂದಾನೇ ಡೈರೆಕ್ಟಾಗಿ ಸ್ವಲ್ಪನೇ ಗ್ಯಾಪ್ಗೆ ನಾನು ಡೈರೆಕ್ಟ್ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಡೈರೆಕ್ಟಾಗಿ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡಿಕೊಂಡೆ. ಇವಾಗ ನಾನು ಒಂದು 3 mm ಸೈಜಲ್ಲಿ ಬೀಡ್ನ ಹಾಕೋತಾ ಇದ್ದೀನಿ. ಬೀಡ್ ಹಾಕೊಂಡು ಬೀಡ್ನ ನೀವು ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ 1 2 ಚೈನ್ ಹಾಕೊಂಡು ನೀವು ಇಲ್ಲಿ ನಾವು ತ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಸೊ ಆ ತ್ರಿಬಲ್ ಕ್ರೋಶೆಗೆ 2 ಚೈನ್ ಹಾಕಿದ್ವಲ್ಲ ಅದನ್ನ ಲಾಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಇವಾಗ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಸೇಮ್ ಪಾಯಿಂಟ್ಗೆನೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ದಾರ ತೆಗೆದು 2ರಲ್ಲಿ 1 ಮತ್ತೆ 2ರಲ್ಲಿ 1 ಮತ್ತೆ 2ರಲ್ಲಿ 1, ಇದು ತ್ರಿಬಲ್ ಕ್ರೋಶೆ. ಮತ್ತೆ ಇವಾಗ ಒಂದು ಬೀಡ್ನ ಹಾಕೊಳ್ಳೋಣ. ಬೀಡ್ನ ಹಾಕಿದ್ಮೇಲೆ ಬೀಡ್ನ ನಾವು ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ 2 ಎಕ್ಸ್ಟ್ರಾ ಚೈನ್ಗಳನ್ನ ಹಾಕೊಳ್ಳೋಣ. 2 ಎಕ್ಸ್ಟ್ರಾ ಚೈನ್ ಹಾಕೊಂಡು ನೋಡಿ, ನಾವೇನು ತ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಇವಾಗ ಅದೇ ತ್ರಿಬಲ್ ಕ್ರೋಶೆಗೆ ನಾವು ಲಾಕ್ ಮಾಡ್ಕೋಬೇಕು. ಅಂದರೆ ಇವಾಗ ಕಂಬ ಮಾಡ್ಕೊಂಡ್ವಿ ಅಲ್ವಾ, ಆ ಕಂಬಕ್ಕೆ ನಾವು ಲಾಕ್ ಮಾಡ್ಕೋಬೇಕು. ಮತ್ತೆ ಇವಾಗ ತ್ರಿಬಲ್ ಕ್ರೋಶೆ ಸೇಮ್ ಪಾಯಿಂಟ್ಗೆನೆ ವರ್ಕನ್ನು ಮಾಡ್ಕೋಬೇಕು. 2ರಲ್ಲಿ 1 2ರಲ್ಲಿ 1 ಮತ್ತೆ 2ರಲ್ಲಿ 1. ತ್ರಿಬಲ್ ಕ್ರೋಶೆ ಆದಮೇಲೆ ನಾವು ಒಂದು ಬೀಡನ್ನು ತಗೊಳ್ಳೋಣ. ಬೀಡ್ ತಗೊಂಡು ಬೀಡ್ನ ನಾವು ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ 2 ಎಕ್ಸ್ಟ್ರಾ ಚೈನ್ ಹಾಕೊಂಡು ನಾವೇನು ಇವಾಗ ತ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ತ್ರಿಬಲ್ ಕ್ರೋಶೆಗೆ ನಾವು ಲಾಕನ್ನು ಮಾಡ್ಕೋಬೇಕು. ಫ್ರೆಂಡ್ಸ್, ಹಾಗೇನೆ ಯಾರಿಗಾದ್ರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅಂದರೆ ವಿಡಿಯೋ ಕೆಳಗಡೆ ಡಿಸ್ಪ್ಲೇ ಆಗ್ತಿದೆ ಅಲ್ವಾ, ಆ ನಂಬರ್ಗೆ ನೀವು ಸೀರೆ ಕುಚ್ಚು ಕಲೀಲಿಕ್ಕೆ ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡ್ಬೋದು. ಮೆಟೀರಿಯಲ್ಸ್ ಏನ ಪರ್ಚೇಸ್ ಮಾಡಬೇಕು ಅಂದರೆ ಇಲ್ಲಿ ವಿಡಿಯೋ ಮೇಲೆ ಮೆಟೀರಿಯಲ್ಸ್ ಅಂತ ಒಂದು ನಂಬರ್ ಕೊಟ್ಟಿದ್ದೀನಿ ಅಲ್ವಾ, ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅಲ್ಲಿ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ. ಹಾಗೆ ಅವರ ವೆಬ್ಸೈಟ್ ಡೀಟೇಲ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಂದ್ಸತಿ ನೀವು ಚೆಕ್ ಮಾಡ್ಬೋದು. ತ್ರಿಬಲ್ ಕ್ರೋಶೆ ಆದಮೇಲೆ ಒಂದು ಬೀಡ್ ಲಾಕ್, ಆಮೇಲೆ 2 ಚೈನ್ ಹಾಕಿ ಇದನ್ನು ಸೇಮ್ ತ್ರಿಬಲ್ ಕ್ರೋಶೆಗೆ ನಾವು ಲಾಕನ್ನು ಮಾಡ್ಕೋಬೇಕು. ಒಂದೇ ಪಾಯಿಂಟ್ಗೆ ತ್ರಿಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ತಾ ಇರೋವಂಥದ್ದು. ನೋಡಿ, ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಸೇಮ್ ಪಾಯಿಂಟ್ಗೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋದು. ಇವಾಗ ಒಂದು ಬೀಡನ್ನು ಹಾಕೊಳ್ಳೋಣ. ಬೀಡನ್ನು ಹಾಕಿದ್ಮೇಲೆ 2 ಚೈನ್ ಹಾಕ್ಕೊಳ್ಳಿ. ಅಂದರೆ ಬೀಡನ್ನ ಲಾಕ್ ಮಾಡಿ ಆಮೇಲೆ 2 ಚೈನ್ನ ಎಕ್ಸ್ಟ್ರಾ ಹಾಕೋಬೇಕು. ಅದನ್ನು ಇವಾಗ ತ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ತ್ರಿಬಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಇದು 5 ಬೀಡ್ ಬರೋ ಥರ ಹಾಕಿದ್ದೀನಿ. ಇದು ಈ ರೀತಿ ಬಂದಿದೆ. ಇವಾಗ ಸ್ಟ್ರೈಟಾಗಿ ನೋಡಿಕೊಂಡು 1 ಇಲ್ಲಾಂದರೆ 2 ಪಾಯಿಂಟು ಒಳಗಡೆಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಇದು ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಕಾಣಿಸುತ್ತೆ. ಚಿಕ್ಕದಾಗಿ ಒಂದು ಕ್ಯೂಟಾಗಿ ಪುಟಾಣಿ ಡಿಸೈನ್ ಥರ ಕಾಣಿಸುತ್ತೆ. ಬಟ್ ಸೀರೆ ಕಂಪ್ಲೀಟ್ ಆದಮೇಲಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಒಂದು ಡಿಸೈನು. ಹಾಗೆ ಇವಾಗ ಒಂದು ಆರ್ಚ್ ಆದಮೇಲೆ ಕುಚ್ಚಿಗೆ ಜಾಗ ಮಾಡ್ಕೋಬೇಕಲ್ವಾ, ಸೊ 4 ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ತಾ ಇದ್ದೀನಿ. ನೀವು 4 ಚೈನ್ ಬದಲು 5 ಚೈನ್ ಕೂಡ ಹಾಕೋಬೋದು. ಇವಾಗ ಮತ್ತೆ ನಾನು ಇಲ್ಲಿ ಫಸ್ಟು ಆರ್ಚ್ ಮಾಡಿದ್ವಿ ಅಲ್ವಾ, ಅದೇ ರೀತಿ ಆರ್ಚ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ, ತ್ರಿಬಲ್ ಕ್ರೋಶೆ ಈ ಥರ ಸ್ಲ್ಯಾಂಟ್ ಆಗಿ ಇಟ್ಕೊಳ್ಳಿ, ಸ್ವಲ್ಪನೇ ಡಿಸ್ಟೆನ್ಸು. ಅಂದರೆ 3 ಚೈನ್ ಗ್ಯಾಪ್ ಬರಬೇಕು. ಇಲ್ಲಿ ನಾವು 5 ಚೈನ್ ಲಾಕು ಹಾಗೆ ತ್ರಿಬಲ್ ಕ್ರೋಶೆ ಮಾಡ್ತಾ ಇದ್ದೀವಲ್ವ, ಅಲ್ಲಿಗೆ
3 ಚೈನ್ ಗ್ಯಾಪಲ್ಲಿ ನಾವು ವರ್ಕ್ ಮಾಡ್ಕೋಬೇಕು. ಟ್ರಿಬಲ್ ಕ್ರೋಶೆ ಆದಮೇಲೆ ಒಂದು ಬೀಡನ್ನ ಹಾಕ್ಕೊಳ್ಳೋಣ. ಬೀಡನ್ನ ಲಾಕ್ ಮಾಡಿ ಆಮೇಲೆ 2 ಚೈನ್ಗಳನ್ನ ಹಾಕ್ಕೊಂಡು ನಾವೇನು ಟ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ ಅದೇ ಟ್ರಿಬಲ್ ಕ್ರೋಶೆಗೆ ನಾವು ಲಾಕನ್ನು ಮಾಡ್ಕೋಬೇಕು. ಮತ್ತೆ ಇವಾಗ ಸೇಮ್ ಪಾಯಿಂಟ್ಗೆ ಟ್ರಿಬಲ್ ಕ್ರೋಶೆ. ಒಂದೇ ಪಾಯಿಂಟಲ್ಲೇ ವರ್ಕ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸುಮಾರು ಜನ ಕೇಳ್ತಾ ಇದ್ರಿ ಮೈಸೂರು ಸಿಲ್ಕ್ ಸೀರೆಗಳಿಗೆಲ್ಲ ಯಾವ ರೀತಿ ಸಿಂಪಲ್ ಆಗಿ ಗ್ರ್ಯಾಂಡ್ ಲುಕ್ ಕೊಡೋ ಥರ ವರ್ಕ್ ಮಾಡ್ಕೋಬೋದು ಅಂತ ಹೇಳಿ. ಇದು ಮೈಸೂರು ಸಿಲ್ಕ್ ಅಂದರೆ ಕ್ರೇಪ್ ಸಿಲ್ಕ್ ಅಂತ ಬರುತ್ತಲ್ಲ ಆ ಒಂದು ಸೀರೆ ಇದು. ಈ ಸೀರೆಗೆ ಮ್ಯಾಚ್ ಆಗೋ ಥರ ಚಿಕ್ಕ ಚಿಕ್ಕದಾಗಿ ಕುಚ್ಚು ಹಾಗೆ ಚಿಕ್ಕ ಚಿಕ್ಕದಾಗಿ ಡಿಸೈನ್ನ ಮಾಡಿ ತೋರಿಸ್ತಾ ಇರೋವಂಥದ್ದು. ಫಸ್ಟ್ ಆರ್ಚ್ ನಾವು ವರ್ಕ್ ಮಾಡಿದ್ವಿ ಅಲ್ವಾ ಅದೇ ರೀತಿ ವರ್ಕನ್ನು ಮಾಡ್ಕೊಳ್ಳಿ, ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದು ಬೇಡ. ಮತ್ತು ಇಲ್ಲಿ 5 ನಾನು ಬೀಡನ್ನ ಹಾಕಿ ಅಷ್ಟೇ 5 ಟ್ರಿಬಲ್ ಕ್ರೋಶೆಗಳನ್ನ ಮಾಡ್ಕೊಂಡಿರೋದು. ಇದಕ್ಕಿಂತ ಜಾಸ್ತಿ ವರ್ಕ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇದಕ್ಕಿಂತ ಜಾಸ್ತಿ ವರ್ಕ್ ಮಾಡ್ತು ಅಂತ ಅಂದರೆ ನಿಮ್ಗಲ್ಲಿ ಓವರ್ಲ್ಯಾಪ್ ಆಗೋ ಚಾನ್ಸಸ್ ಇರುತ್ತೆ ಆರ್ಚು. ಸೊ ಹಾಗಾಗಿ 5 ಬೀಡ್ಸ್ ಅಷ್ಟೇ ಸಾಕು, ಜಾಸ್ತಿ ವರ್ಕ್ ಮಾಡ್ಕೊಳ್ಳೋದಕ್ಕೆ ಬೇಡ. ಟ್ರಿಬಲ್ ಕ್ರೋಶೆ ಆದಮೇಲೆ 1 ಬೀಡು, ಆಮೇಲೆ ಬೀಡ್ ಲಾಕು, ಆಮೇಲೆ 2 ಚೈನು, ಆದಮೇಲೆ ಟ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ ಅದೇ ಟ್ರಿಬಲ್ ಕ್ರೋಶೆಗೆ ಲಾಕ್ ಮಾಡೋವಂಥದ್ದು. ಡಿಸೈನ್ ಅರ್ಥ ಆಯಿತು ಅಂತ ಅನ್ಕೋತೀವಿ. ತುಂಬ ಸಿಂಪಲ್ ಡಿಸೈನು ಹುಡುಕ್ತಾ ಇರೋರಿಗೆ. ಹಾಗೆ ಕೆಲವೊಬ್ಬರೆಲ್ಲ ಹೆಂಗೆ ಕೇಳ್ತಾರೆ ಕಸ್ಟಮರ್ಸು ಅಂದರೆ ನೋಡೋದಕ್ಕೆ ಸಿಂಪಲ್ ಅಂದರೆ ನೋಡೋದಕ್ಕೆ ಸಿಂಪಲ್ ಆಗಿರಬೇಕು ಡಿಸೈನು, ವರ್ಕ್ ಸಿಂಪಲ್ ಇರಬೇಕು, ನೋಡೋದಕ್ಕೆ ಗ್ರ್ಯಾಂಡಾಗಿ ಕಾಣಿಸ್ಬೇಕು. ಈ ಥರ ವರ್ಕ್ ಮಾಡಿ. ಪ್ರೈಸ್ ರೇಂಜು ಅಷ್ಟೇ. ಕೆಲವೊಬ್ಬರು ನಮಗೆ 500 600 ಈ ರೇಂಜಲ್ಲಿ ಮಾಡಿಕೊಡಿ ಅಂತ ಕೇಳ್ತಾರೆ. ಕೆಲವೊಬ್ಬರು 300 350 ರೇಂಜಲ್ಲೂ ಕೇಳ್ತಾರೆ. ಸೊ ಹಾಗಾಗಿ ಕೆಲವೊಬ್ಬರು ಕಸ್ಟಮರ್ ಯಾವ ರೀತಿ ಕೇಳ್ತಾರೆ ಅದರಲ್ಲಿ ಡಿಸೈನ್ನ ನಾವು ವೇರಿಯೇಷನ್ ಮಾಡಿ ವರ್ಕ್ ಮಾಡ್ಕೋಬೋದು ಅಷ್ಟೇ. ಈ ಕಸ್ಟಮರ್ ಕೇಳಿದ್ದೇನು ಅಂದರೆ ಬೀಡ್ಸು ಜಾಸ್ತಿ ಬೇಕು, ಡಿಸೈನು ತುಂಬ ಅಗಲ ಬೇಡ, ಚಿಕ್ಕದಾಗಿ ಬೇಕು, ಆ ಕುಚ್ಚುಗಳು ಜಾಸ್ತಿ ಇರಬೇಕು, ಆ ಥರ ಒಂದು ಡಿಸೈನ್ ಮಾಡಿ ಅಂತ ಕೇಳಿದ್ರು. ಸೊ ಅವ್ರಿಗೋಸ್ಕರ ಅಂತೇಳಿ ಈ ಡಿಸೈನ್ನ ಮಾಡಿದಂಥದ್ದು. ಸೊ ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ಅಷ್ಟೇ ಇಷ್ಟೇ ಡಿಸೈನ್ ಮಾಡಿ ಇದ್ರ ಮೇಲೆ ನಾನು ವರ್ಕ್ ಮಾಡಿದ್ದೀನಿ. ಸೊ ಇಷ್ಟು ಡಿಸೈನ್ನ ಕೂಡ ನೀವು ಮಾಡಿಕೊಂಡು ಒಂದು ಡಿಸೈನ್ ಅಂತ ಕೊಡ್ಬೋದು. ಇದಕ್ಕಿಂತ ಇದ್ರ ಮೇಲೆ ಎಕ್ಸ್ಟ್ರಾ ಮಾಡಬೇಕು, ಇನ್ನು ದೊಡ್ಡದಾಗಿ ಕಾಣಿಸ್ಬೇಕು ಡಿಸೈನು ಅಂತ ಅಂದರೆ ಹಿಂದಿನ ವಿಡಿಯೋನ ನೀವು ಚೆಕ್ ಮಾಡಿ, ಅದು ಕರೆಕ್ಟಾಗಿ ಗೊತ್ತಾಗತ್ತೆ ನಿಮಗೆ. ನೋಡಿ 5 ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿ 5 ಟ್ರಿಬಲ್ ಕ್ರೋಶೆ ಆದಮೇಲೆ ಸ್ಟ್ರೈಟಾಗಿ ನೋಡ್ಕೊಳ್ಳಿ, 1 ಪಾಯಿಂಟ್ ಒಳಗಡೆಗೆ ಲಾಕ್ ಮಾಡ್ಕೊಳ್ಳಿ. ನೀಟಾಗಿ ಲಾಕ್ ಮಾಡ್ಕೊಳ್ಳಿ, ಎಲ್ಲೂ ಕೂಡ ವೇರಿಯೇಷನ್ ಮಾಡ್ಕೋಬೇಡಿ. ಅಂದರೆ ಆರ್ಚ್ ಎಂಡ್ ಆದಮೇಲೆ ಫಸ್ಟು ಸ್ಟ್ರೈಟಾಗಿ ನೋಡ್ಕೋಬೇಕು ಎಲ್ಲಿಗೆ ರೀಚ್ ಆಗುತ್ತೆ ಅಂತ. ನೋಡಿ ಈ ರೀತಿ ಫಸ್ಟು ಸ್ಟ್ರೈಟಾಗಿ ನೋಡ್ಕೊಳ್ಳಿ ಎಲ್ಲಿಗೆ ರೀಚ್ ಆಗುತ್ತೆ ಅಂತ ನೋಡಿಕೊಂಡು 1 ಪಾಯಿಂಟು ಒಳಗಡೆಗೆ ಲಾಕ್ ಮಾಡಬೇಕು. ನೋಡಿ ಇಲ್ಲಿ 2 ಆರ್ಚ್ಗಳು ಕಂಪ್ಲೀಟ್ ಆಗಿದೆ, ಪುಟಾಣಿ ಆರ್ಚ್ಗಳು. 2 ಆರ್ಚ್ ಮಧ್ಯೆ ಚೈನ್ ಗ್ಯಾಪ್ ಏನಿತ್ತಲ್ವ ಆ ಒಂದು ಚೈನ್ಗೆ ನಾನು ಕುಚ್ಚು ಹಾಕಿರುವಂಥದ್ದು. ಸೊ ಇಲ್ಲಿ ಕುಚ್ಚು ಹಾಕೋದಕ್ಕೆ 4 ಇಲ್ಲ ಅಂದರೆ 5 ಚೈನ್ ಕೂಡ ನೀವು ಹಾಕೋಬೋದು. ಸೊ ಇವಾಗ ಲಾಕ್ ಮಾಡ್ತಾ ಇರೋದು ಬ್ಲಾಕ್ ಬಂದು ಕುಚ್ಚು ಹಾಕೋದಕ್ಕೆ ಜಾಗ. ನೋಡಿ 2 ಆರ್ಚ್ಗಳು ಈ ರೀತಿ ಇದೆ. ಸ್ವಲ್ಪ ಹತ್ತಿರದಿಂದನೇ ತೋರಿಸ್ತಿದ್ದೀನಿ ನಿಮಗೆ. ನೋಡಿ ಎಷ್ಟು ಪುಟಾಣಿ ತುಂಬಾ ಕ್ಯೂಟ್ ಆಗಿದ್ದಾವೆ. ಹಾಗೆ ಇದಕ್ಕೆ ಕುಚ್ಚನ್ನ ಕಟ್ಟಿದ್ದೀನಿ. ಕುಚ್ಚನ್ನ ಕಟ್ಟೋದಕ್ಕೆ ನಾನು 125 ಎಳೆ ದಾರ ಅಷ್ಟೇ ತೊಗೊಂಡಿರೋದು. ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಫೈನಲ್ ಲುಕ್ಕು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. 500ವರೆಗೂ ಈ ಡಿಸೈನ್ಗೆ ನೀವು ಚಾರ್ಜ್ ಮಾಡ್ಬೋದು. ಕ್ಲಾಸಸ್ ಇಂಟ್ರೆಸ್ಟ್ ಇರೋರು ಕೆಳಗಡೆ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮೆಟೀರಿಯಲ್ಸ್ ಬೇಕು ಅನ್ನೋರು ಮೇಲ್ಗಡೆ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.